ಅಂತನಾ? ಯಾರು ಇಲ್ವಲ್ಲ? ಓ ಅದಾ, ರೋಡಲ್ಲಿ ಯಾರೋ ಅಡ್ರೆಸ್ ಕೇಳ್ತಾ ಇದ್ರು, ಹೇಳ್ತಿದ್ದೆ. ಓ ಅಡ್ರೆಸ್ಸಾ? ಇಶಾನಿ, ಯಾವಾಗ ಬಂದೆಮ್ಮ? ನೋಡಿ ತುಂಬಾ ದಿನ ಆಗಿತ್ತು. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ದೊಡ್ಡಪ್ಪ. ಜಾಬ್ ಸ್ಟ್ರೆಸ್ ಇಂದ ಇಷ್ಟ ದಿನ ಈ ಕಡೆ ನನ್ಗೆ ಬರೋಕೆ ಆಗ್ಲಿಲ್ಲ. ಈಗ್ಲೂ ನೋಡಿ ಜಾಬ್ ಇಂದಾನೇ ಬರೋ ಹಾಗಾಯ್ತು. ನಮ್ಮನೇಲಿ ಕೆಲಸ? ಅದೇ ದೊಡ್ಡಪ್ಪ, ನಮ್ ಶ್ರುತಿ ಮದ್ವೆ, ಫೋಟೋ ಶೂಟ್ ಆಯ್ತು, ಹುಡ್ಕನೂ ಓಕೆ ಆಯ್ತು. ಇನ್ನೇನಿದ್ರು ಮದ್ವೆನೇ ಅಲ್ವಾ, ಹೆಲ್ಪ್ ಏನಾದ್ರೂ ಆಗ್ಬೇಕಿತ್ತ ನನ್ನಿಂದ? ಬೇಡಮ್ಮ, ನೀವು ಇಷ್ಟು ಕೇಳಿದೆಯಲ್ಲ ಅದೇ ಸಂತೋಷ ನಮಗೆ. ಅದು ನಮ್ಮ ಶುಭ ತುಂಬ ಬ್ಯುಸಿ ಇದ್ದಾಳೆ. ಅವ್ರ ಜೊತೆ ಮಾತಾಡಿ ಡೇಟ್ ಫಿಕ್ಸ್ ಮಾಡಬೇಕು. ಇನ್ನೇನು ಸ್ವಲ್ಪ ದಿನದಲ್ಲಿ ಮಾಡ್ಬಿಡ್ತೀವಿ. ಆದಷ್ಟು ಬೇಗ ಮದ್ವೆ ಮಾಡಿಸಿ ಮುಗಿಸ್ಬಿಡಿ ದೊಡ್ಡಪ್ಪ. ಈಗಿನ ಕಾಲದವ್ರ ಬಗ್ಗೆ ಅಂತೂ ಹೇಳೋಕೆ ಆಗಲ್ಲ. ಮದ್ವೆ ದಿನನೇ ಛತ್ರದಿಂದ ಓಡ್ ಹೋಗೋರಿದ್ದಾರೆ. ನೀವೇನಾದ್ರೂ ಲೇಟ್ ಮಾಡಿದ್ರೆ, ಲವ್ ಗಿವು ಅಂತ ಶುರುವಾದ್ರೆ? ಇಶಾನಿ, ಏನು ಮಾತಾಡ್ತಿದ್ಯಮ್ಮ? ಶ್ರುತಿ ನನ್ನ ಮಗಳು, ಹಾಗೆಲ್ಲ ಏನು ಮಾಡಲ್ಲ. ನಾವು ತಲೆ ತಗ್ಸುವಂಥ ಕೆಲಸ ಯಾವತ್ತೂ ಮಾಡಲ್ಲ ಅವಳು. ಅಯ್ಯೋ, ನಮ್ ಶ್ರುತಿ ಬಗ್ಗೆ ನನಗ್ ಗೊತ್ತಿಲ್ವಾ ದೊಡ್ಡಪ್ಪ? ಅವಳು ತುಂಬಾ ಪಾಪ, ಸಿಕ್ಕಾಪಟ್ಟೆ ಸೈಲೆಂಟು. ಇದಕ್ಕಮ್ಮ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ಯಾ? ಬಾ ಬಾ, ಕೂತ್ಕೋ, ಒಳಗ್ ಬಾ. ಇರ್ಲಿ ದೊಡ್ಡಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದಿನ ಸಿಗ್ತೀನಿ. ಸರಿನಮ್ಮ, ಹುಷಾರು. ನಟರಾಜೆ ನಾನು ಕೇಳಿದೆ ಅಂತ ಹೇಳು. ಬಾಯ್ ಶ್ರುತಿ. ಇವಳಿಗೆಲ್ಲ ವಿಷಯ ಗೊತ್ತಾಗೋಯ್ತಾ? ಇವಳೆಲ್ಲ ನೋಡಿದ್ಲ? ಸತ್ಯ, ಕೊಬ್ಬರಿ ಯಾರ ಕಣ್ಣಿಗೂ ಬೀಳಿಲ್ಲ. ಮದುವೆ ತಾಯಿರೆಲ್ಲ ಹೇಗೆ ನಡೀತದಪ್ಪ? ನಡೀತಾ ಇದೆ. ವೆಂಡರ್ಸ್ ಹತ್ರ ಎಲ್ಲ ಕೊಟೇಶನ್ ತೊಗೋತಾ ಇದ್ದೀನಿ. ಆದರೆ ಯುಕ್ತ ಏನೋ ಒಂದು ವಾರ ಟೈಮ್ ಬೇಕು ಅಂತ ಕೇಳಿದ್ದು. ಅದಕ್ಕೆ ಮೇಜರಾಗಿ ಏನೂ ಡಿಸಿಷನ್ ತೊಗೋತಾ ಇಲ್ಲ. ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ್ಯನಿವರ್ಸರಿ ಇವೆಂಟ್ ಆದಾಗಿಂದ ಯುಕ್ತ ಪಾಪ ಸ್ವಲ್ಪ ಡಲ್ ಆಗಿದ್ದಾಳೆ. ಅವಳಿಗೊಂಚೂರು ಚೇಂಜ್ ಓವರ್ ಬೇಕು ಅಂತ ನನ್ನ ಒಪಿನಿಯನು. ಅಪ್ಪ ನನಗನ್ಸಿದ್ದು 1 ವೀಕು ಥೆರಪಿ ಕಳಿಸೋಣ ಅಂತ. ಅಲ್ಲಿ ಹೋಗಿ ಬಂದರೆ ಅವಳ ಮೈಂಡು ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಗುಡ್ ಐಡಿಯಾ. ಎಲ್ಲಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಅಯ್ಯೋ, ಈ ಮದ್ವೆ ಟೈಮಲ್ಲಿ ಇದೆಲ್ಲ ಯಾಕೆ? ಸುಮ್ಮನೆ ಟಯರ್ಡ್ ಆಗ್ತಾಳೆ. ಅನೋಹರಿ, ಹೋಗಿ ಬರಲಿ ಬಿಡಮ್ಮ. ಮನೇಲಿ ಎದ್ದಿದ್ದು ಅವಳಿಗೂ ಬೋರ್ ಆಗಿಬಿಟ್ಟಿರುತ್ತೆ. ಹಾಂ ಅಪ್ಪ, ನನ್ನ ಫ್ರೆಂಡು ರೆಸಾರ್ಟ್ ಇದೆ, ಅಲ್ಲಿ ರೆಗ್ಯುಲರ್ ಆಗಿ ನೇಚರ್ ಥೆರಪಿ ಕಂಡಕ್ಟ್ ಮಾಡ್ತಾರೆ. ಸೊ ನಾನು ಅವನ ಹತ್ರ ಮಾತಾಡ್ತೀನಿ, ಅಲ್ಲಿಗೆ ಹೋಗಿ ಬರಲಿ. ದೇವ್ರೆ, ಅಲ್ಲಿಂದ ಬರೋಷ್ಟರಲ್ಲಿ ನನ್ನ ಮಗಳು ಬದುಕು ಬದಲಾಗ್ಲಪ್ಪ. ಮಗ, ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಟ್ರಸ್ಟ್, ಐ ನೀಡ್ ಬ್ರೇಕ್. ನಿನಗೆ ಬ್ಯಾಂಕ್ ಆಫ್ ಟಿಕೆಟ್ ಬುಕ್ ಮಾಡಲ್ಲ ಚಿಕ್ಕು? ಹಾಂ, ಅಲ್ಲಿ ಮಸಾಜ್ ಎಲ್ಲ ಮಾಡ್ತಾರಾ? ಹಾಂ, ಎಣ್ಣೆ ಸ್ನಾನನೂ ಮಾಡಿಸ್ತಾರೆ. ಚೀಚಿ, ನಾನು ಅಲ್ಲೆಲ್ಲ ಹೋಗಲ್ಲಪ್ಪ. ನನ್ನ ಕೆಲಸನೇ ನನಗೆ ಥೆರಪಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಮುಂದಕ್ಕೆ ಹೋಗೋಣ. ಇತ್ತೀಚೆಗೆ ಮೊಬೈಲ್ ನೋಡಿಕೊಂಡು ನಗ್ತಾ ಇರ್ತೀಯ. ಒಬ್ಬೊಬ್ಬನೇ ಮೊಬೈಲ್ನಲ್ಲಿ ಪಿಸ ಪಿಸ ಅಂತ ಮಾತಾಡ್ತಿರ್ತೀಯ. ಏನು ನಿನ್ನ ಕತೆ? ಹಾಂ, ಅಣ್ಣ, ಅದು ಅವರು ಕಸ್ಟಮರ್ ಕೇರ್ದವರು. ಓಹೋ ಹೋ ಹೋ, ಚಿಕ್ಕು, ಕಸ್ಟಮರ್ ಕೇರ್ ಅವ್ರ ಜೊತೆ ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಾರೆ, ಕಷ್ಟ ಸುಖ ಅಲ್ಲ. ಹೋಗ್ರಪ್ಪ, ನಾನು ಚಿಕ್ಕ ಹುಡುಗ ಅಂತ ನೀವೆಲ್ಲರೂ ನಾನು ರೇಗಿಸ್ತಾ ಇದ್ದೀರಾ? ನಿಮ್ಮೆಲ್ಲರ ಜೊತೆಗೂ ಲೇ ಕುಳ, ವಿಷಯ ಗೊತ್ತಾಗ್ತಿದ್ದಾಗೆ ಹಿಂಗೆ ಎಸ್ಕೇಪ್ ಆಗ್ತಿದ್ದಾರೆ ನೋಡು.
ಆಯಿತಾ? ನೀನು ಹೋಗ್ಬಿಟ್ಟು ಬಾಮ್ಮ, ಆದರೆ ವಾಪಸ್ ಬರುವಾಗ ನೀನು ಹಳೆ ಯುಕ್ತಾಗಿ ಬರಬೇಕು. ಥೂ, ಈ ಒಂದು ವಾರ ಅವಳು ಬ್ರೈನ್ ವಾಶ್ ಮಾಡಿ ನನ್ನ ತಾಳಕ್ಕೆ ಕುಣಿಯೋಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಈ ಯುವ ಎಲ್ಲದನ್ನೂ ಹಾಳು ಮಾಡ್ತಿದ್ದಾನೆ. ಏನಾಗಿದೆ ಈ ಯುವಂಗೆ? ಏನೇನೋ ಡಿಸಿಷನ್ ತಗೋತಿದ್ದಾನೆ, ಏನೇನೋ ಮಾಡ್ತಿದ್ದಾನೆ, ಎಲ್ಲೋ ಹೋಗ್ತಾನೆ, ಯಾರಿಗೂ ಹೇಳಲ್ಲ. ಏನಿದೆ ಏನು ಅಂತ ತಿಳ್ಕೊತೀನಿ. ಮೊದಲು ಈ ಮದುವೆ ವಿಷಯ ಸಾರ್ಟ್ ಔಟ್ ಮಾಡ್ಕೋಬೇಕು. ಬೀದಿಲ್ ಬಿದ್ದೋರು ಮನೆಗೆ ಆಸೆ ಪಡಬೇಕು, ಅರಮನೆಗಲ್ಲ. ನಾನು ಇಷ್ಟಪಡ್ತಿರೋ ಯಶ್ ಮೇಲೆ ಕಣ್ಣು ಹಾಕ್ತಾಳೆ ಅಂದರೆ ಅವಳಿಗಿನ್ ಎಷ್ಟು ಧೈರ್ಯ ಇರಬೇಕು. ಹೇ, ನೆಟ್ಟಗೊಂದು ಕಿವಿ ಕೇಳಿಸಲ್ಲ, ಹೇಳ್ಕೊಳಕ್ಕೊಂದು ಮನೆ ಗತಿ ಇಲ್ಲ. ಅಪ್ಪ ಅನಿಸ್ಕೊಂಡಿರೋನು ಸೆಕ್ಯೂರಿಟಿ ಗಾರ್ಡ್. ಅವ್ನು ದುಡಿಯೋದು ಮೋಸ್ಟ್ಲಿ ಅವ್ರು ಊಟ ಮಾಡೋಕ್ಕೂ ಸಾಕಾಗಲ್ಲ ಅಂತ ಅನ್ಸುತ್ತೆ. ಆ ಅಂಗಡಿ ಬೇರೆ, ಪೂರ್ತಿ ವ್ಯಾಪಾರ ಆದರೂ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಖಾಲಿ ಹೊಟ್ಟೆನೇ ಗತಿ. ಇಷ್ಟೆಲ್ಲ ಇದ್ರೂ ಎಷ್ಟನೇ ಬುಟ್ಟಿಗೆ ಹಾಕೊಂಡಿದ್ಯಲ್ಲ. ಆಹಾ, ನಿನಗಿದೆಲ್ಲ ನೆಟ್ಟಗಿದ್ದಿದ್ರೆ ಯಾರಾದರೂ ನಿನ್ನನ್ನು ಹಿಡಿಯೋಕ್ಕಾಗ್ತಿತ್ತ? ಡ್ಯಾಮೆಟ್, ನಾನು ನಾಚಿಕೆ ಬಿಟ್ಟು ನುಲ್ಕೊಂಡು ಅವನ ಮೇಲೆ ಬಿದ್ದು ಹೋಗ್ತಿದ್ರು ನನ್ನನ್ನೇ ಮೂಸ್ತಿಲ್ಲ. ಅಂಥದ್ರಲ್ಲಿ ನಿನ್ನಂಥ ಚೀಪ್ ಚಿಲ್ಡ್ರೆ ಮಿಡಲ್ ಕ್ಲಾಸ್ ಬೆಗ್ಗರ್ ಹಿಂದೆ ಬಿದ್ದಿದ್ದಾನ ಅವನು. ಸಚ್ ಅ ಟೇಸ್ಟ್ಲೆಸ್ ಫೆಲೋಶಿಪ್.